ಮೆಂತ್ಯ ಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಬೇಕು ಸೈಡಲ್ಲಿ. ಆಮೇಲೆ ಮೆಂತ್ಯ ಹುರ್ಕೊಬೇಕು, ಆಯಿಲ್ ಹಾಕಿ ಚೆನ್ನಾಗಿ ಹುರಿಬೇಕು. ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಕುಕ್ಕಿಂಗ್ ವಿಡಿಯೋ ಹೆಂಗಿದೆ ಅಂತ. ಕುಕ್ಕಿಂಗ್ ವಿಡಿಯೋ ಬೇಕು ಅಂದರೆ ಚೆನ್ನಾಗಿ ಹುರ್ಕೊಬೇಕು. ಆಯಿಲು ಮೆಂತ್ಯ ಹುರಿದು ಸೈಡಲ್ಲಿ ಇಟ್ಕೊಬೇಕು. ಚೆನ್ನಾಗಿ ಹುರಿದು ಸೈಡಲ್ಲಿ ಇಟ್ಕೊಂಡಾದಮೇಲೆ ಆಯಿಲ್, ಇನ್ನೊಂದು ಬಾಣಲಿಲಿ ಆಯಿಲು, ಸಾಸಿವೆ ಕುದೀಲಿ. ಆಯಿಲ್ ಸಾಸಿವೆ ಹಾಕ್ಕೊಂಡ್ಮೇಲೆ ಚೆನ್ನಾಗೆ ಈರುಳ್ಳಿ ಹಾಕ್ಕೊಬೇಕು. ಚೆನ್ನಾಗೆ ಬ್ರೌನಿಷ್ ಹಾಕಿ ಹುರಿಬೇಕು. ಚೆನ್ನಾಗಿ ಹುರಿಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿಲ್ಲಿ ಹಾಕ್ಕೊಬೇಕು. ಬ್ರೌನಿಷ್ 2 ಚಿಲ್ಲಿ, 2 ಈರುಳ್ಳಿ ಹಾಕಿದ್ದಾರೆ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ 1 ಟೀ ಸ್ಪೂನ್ ಹಾಕೋಷ್ಟು ಹಾಕ್ಕೊಬೇಕು. ಕರಿಬೇವು, ಕೊತ್ತಂಬರಿ ಹಾಕ್ಕೊಬೇಕು. ಮೆಂತ್ಯ ಗೊಜ್ಜು ತುಂಬ ಮಾಡೋದು ಈಸಿ. ಚೆನ್ನಾಗಿ ಹುರಿದಾದ್ಮೇಲೆ ಮೆಂತ್ಯ ಹುರಿದಿರೋದನ್ನ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೆಂತ್ಯನೆಲ್ಲ. ಇದು ಮೆಂತ್ಯ ಗೊಜ್ಜು. ಹುಣ್ಸೆಹಣ್ಣು ರಸ, ಮುಂಚೆ ನೆನೆಸಿಟ್ಕೊಂಡಿರಬೇಕು ಹುಣ್ಸೆಹಣ್ಣು ರಸ. ಇವಾಗ ನೀರು ಸಮೇತ ಹಾಕಬೇಕು ಹುಣ್ಸೆಹಣ್ಣು ರಸ. ಹುಣ್ಸೆಹಣ್ಣು ನೀರು ಅಂತಾರೆ, ಅದನ್ನು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು, ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು. ಚೆನ್ನಾಗಿ ಕುದ್ದ ಮೇಲೆ ಖಾರದ ಪುಡಿ ಹಾಕ್ಕೊಬೇಕು. 2 ಸ್ಪೂನ್ ಖಾರದ ಪುಡಿ. ನಿಮಗೆ ಬೇಕಾಗಿರೋಷ್ಟು ನೀವು ಹಾಕ್ಕೊಬೋದು. ಉಪ್ಪು ಹಾಕ್ಕೊಂಡು